ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ದೇಶಾದ್ಯಂತ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಗುಣಮಟ್ಟ ಸಮೀಕ್ಷೆ ನಡೆಸಿದ್ದು, ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ ಬೈರಮಂಗಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉತ್ತಮ ಗುಣಮಟ್ಟ ಕಾಪಾಡಿಕೊಳ್ಳುವುದರ ಮೂಲಕ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆದಿದೆ. ದೂರದರ್ಶನದೊಂದಿಗೆ ಮಾಜಿ ಶಾಸಕ ಎ ಮಂಜು ದೇಶಾದ್ಯಂತ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಗುಣಮಟ್ಟ ಪರೀಕ್ಷೆ ನಡೆಸಿದ್ದು, ಬೈರಮಂಗಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೊದಲನೇ ಸ್ಥಾನ ಪಡೆದಿರುವುದು ಅತ್ಯಂತ ಸಂತಸದ ಸಂಗತಿಯಾಗಿದೆ. ಈ ಆರೋಗ್ಯ ಕೇಂದ್ರ ಉತ್ತಮ ಚಿಕಿತ್ಸೆ, ಸ್ವಚ್ಛತೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ರಾಜ್ಯದಲ್ಲೇ ಮಾದರಿಯಾಗಿದೆ ಎಂದರು. ನನಗೂ ಕೂಡ ಹೆಮ್ಮೆ ಇದೆ. ಇದೊಂದು ಮಾದರಿ ಚಿಕಿತ್ಸಾ ಕೇಂದ್ರ ಅಂತ ಹೇಳಿ ಇವತ್ತು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಚಿಕಿತ್ಸಾ ಕೇಂದ್ರಕ್ಕೆ ನಿಜವಾಗ್ಲೂ ಕೂಡ ಸಂತೋಷದ ವಿಚಾರ ಅಂತೇಳಿ ನಾನಾದ್ರೂ ಹೆಮ್ಮೆ ಪಡ್ತೇನೆ. ಕಚ್ಚುಗಾರನಹಳ್ಳಿಯ ಹಿರಿಯ ನಾಗರಿಕರಾದ ನಾಗಮ್ಮ ಬೈರಮಂಗಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉತ್ತಮ ಸ್ವಚ್ಛತೆ ಕಾಪಾಡಿದ್ದಾರೆ. ಆಸ್ಪತ್ರೆಯ ವೈದ್ಯರು ರೋಗಿಗಳನ್ನು ಹೆಚ್ಚು ಸಮಯ ಕಾಯಿಸುವುದಿಲ್ಲ, ಉತ್ತಮ ಚಿಕಿತ್ಸೆ ದೊರೆಯುತ್ತಿದೆ ಎಂದು ಹೇಳಿದರು. ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅರ್ಧ ನುಂಗಬೇಕು ಅಂದಾಗ ಅರ್ಧ ಹೇಳ್ತಾರೆ, ಒಂದು ನುಂಗಬೇಕು ಅಂದಾಗ ಒಂದು ಹೇಳ್ತಾರೆ. BP ಚೆಕ್ ಮಾಡಿ ಕಳಿಸ್ತಾರೆ. ಚೆನ್ನಾಗಿ ನಮ್ಮನ್ನು ನೋಡ್ಕೋತಾರೆ. ಯಾರೇ ಬಂದು ವಯಸ್ಸಾದವ್ರು ಬಂದರು ಅಂತೂ ಇದ್ರೂ ಚೆನ್ನಾಗಿ ನೋಡಿ ಕಳಿಸ್ತಾರೆ. ನಮ್ಗೆ ಆಸ್ಪತ್ರೆ ಇದು ಇಂಪ್ರೂವ್ ಆಗೈತೆ. ಫೈರ್ ಎಕ್ಸ್ಟಿಂಗ್ವಿಷರ್ ಅಧಿಕಾರಿ ಡಾಕ್ಟರ್ ರಶ್ಮಿ ಕೇಂದ್ರ ಸರ್ಕಾರದಿಂದ ದೇಶಾದ್ಯಂತ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಗುಣಮಟ್ಟದ ಸಮೀಕ್ಷೆ ನಡೆಸಿದ್ದು, ಇದರಲ್ಲಿ ಬೈರಮಂಗಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೊದಲನೇ ಸ್ಥಾನ ಪಡೆದಿರುವುದು ಅತ್ಯಂತ ಸಂತಸದ ಸಂಗತಿ. ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುವುದರೊಂದಿಗೆ ಉತ್ತಮ ಗುಣಮಟ್ಟ ಕಾಪಾಡಲಾಗುತ್ತಿದೆ ಎಂದರು. ಆಸ್ಪತ್ರೆ ಸಿಬ್ಬಂದಿಗೂ ತೊಂದರೆ ಇರುತ್ತಲ್ವಾ, ಇಲ್ಲಿ ಕೆಲಸ ಮಾಡ್ತಿರ್ತೀವಿ ಮೆಡಿಕಲ್ ಫೀಲ್ಡಲ್ಲಿ. ಸೊ ನಮಗೂ ಪೇಷಂಟ್ಗಳಿಂದ ನಮಗೂ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ನಮ್ಮದು ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ಗಳಾಗಿರಬೇಕು, ಇದನ್ನೆಲ್ಲ ಅಸೆಸ್ ಮಾಡ್ತಾರೆ. ರಾಮನಗರ ಜಿಲ್ಲೆಯ ಅಧಿಕಾರಿ ಆರೋಗ್ಯ ಕೇಂದ್ರದ ಬಗ್ಗೆ ಮಾಹಿತಿ ನೀಡಿದರು. ಒಂದು ಶುಚಿತ್ವವಾಗಿರ್ಬೋದು, ಮತ್ತೆ ರೋಗಿಗಳನ್ನ ಟ್ರೀಟ್ಮೆಂಟ್ ಇರ್ಬೋದು, ಅಥವಾ ಒಂದು ರಕ್ತ ಪರೀಕ್ಷೆಗೆ ಹೊರಗಡೆ ಬರ್ಕೊಡ್ತಾರೆ ಅಂದ್ಬಿಟ್ಟು ಸಾರ್ವಜನಿಕರಲ್ಲಿ ಸಾಕಷ್ಟು ನಡೀತಾ ಇತ್ತು, ಗೊಂದಲಗಳಿದ್ವು. ಬಟ್ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಒಂದು ಸಲ ಬಂದು ನೋಡಿದ್ರೆ ತಮಗೆ ಎಲ್ಲರಿಗೂ ಗೊತ್ತಾಗುತ್ತೆ, ಸಾರ್ವಜನಿಕರಿಗೆ ಇದು ಎಷ್ಟು ಉನ್ನತವಾದ ಒಂದು ಸ್ಥಾನದಲ್ಲಿದೆ ಮತ್ತು ಎಷ್ಟು ಶುಚಿತ್ವವನ್ನು ಕಾಪಾಡ್ಕೊಂಡಿದೆ. ಹಾಗಾಗಿ ಇದು ಸಾರ್ವಜನಿಕರಿಗೆ ನಾವು ಕೊಡ್ತಾ ಇರೋದು